ಅರಮನೆ ನಗರದಲ್ಲಿ ಝಳಪಿಸಿದೆ ಮಚ್ಚು. ಇಬ್ಬರು ಮಹಿಳೆಯರು ಒಬ್ಬ ಪುರುಷನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೋಸ್ಟ್ಲಿ ಆ ದೃಶ್ಯಗಳನ್ನು ನೋಡಿದಾಗ ಜನಸಾಮಾನ್ಯರಲ್ಲಿ ಆತಂಕ ಸೃಷ್ಟಿಯಾಗುವ ರೀತಿಯಲ್ಲಿ ಅರಮನೆ ನಗರದಲ್ಲಿ ಝಳಪಿಸಿದೆ ಮಚ್ಚು. ಇಬ್ಬರು ಮಹಿಳೆಯರು ಒಬ್ಬ ಪುರುಷನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆಯಂತೆ. ಹಲ್ಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಯಾರೋ ಬಂದು ಇಬ್ಬರು ಮಹಿಳೆಯರು ಒಬ್ಬ ಪುರುಷನ ಮೇಲೆ ಆಟೋದಲ್ಲಿ ಬಂದಂತಹ ಮೂವರು ಈ ರೀತಿ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್. ಕುಮುದಾ, ವಿಶಾಲಾಕ್ಷಿ, ರೇಣುಕಮ್ಮ, ರಾಜಣ್ಣ ಮೇಲೆ ಹಲ್ಲೆ ಆಗಿದೆಯಂತೆ. ನಡು ರಸ್ತೆಯಲ್ಲೇ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡುವುದಕ್ಕೆ ಕಿಡಿಗೇಡಿಗಳು ಮುಂದಾಗಿದ್ದಾರೆ. ಮಚ್ಚು ಹಿಡ್ಕೊಂಡು ರಸ್ತೆಯಲ್ಲಿ ಕ್ರೌರ್ಯ ಮೆರೆದಿದ್ದಾರೆ ದುಷ್ಕರ್ಮಿಗಳು. ಕಾರ್ನಲ್ಲಿ ಬಂದು ಮಚ್ಚಿನಿಂದ ಹಲ್ಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದೇ ಪ್ರಶ್ನೆ. ಹಲ್ಲೆ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಟ್ ಏಕಾಏಕಿ ಬರ್ತಾರೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಪುರುಷನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಬಟ್ ಕಾರಣ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಬಟ್ ಒಂದಂತೂ ಬಹಳ ಸ್ಪಷ್ಟ, ಈ ರೀತಿ ಹಾಡ ಹಗಲೇ ಬರ್ತಾರೆ, ನಡು ರಸ್ತೆಯಲ್ಲಿ ಹಲ್ಲೆ ಮಾಡೋಕೆ ಮುಂದಾಗ್ತಾರೆ ಅಂದ್ರೆ ಯಾರ ಭಯವೂ ಇಲ್ವಾ? ಪೊಲೀಸರ ಭಯನೇ ಇಲ್ವಾ? ಇಂಥ ಪ್ರಶ್ನೆಗಳು ನೋಡೋದಕ್ಕೆ ಕೇಳೋದಕ್ಕೆ ಸಿಗುತ್ತೆ. ಕಾರಣ ಜನಸಾಮಾನ್ಯರಲ್ಲಿ ಆತಂಕ. ನಡು ರಸ್ತೆಯಲ್ಲಿ ಯಾರೋ ಮಚ್ಚಿಡ್ಕೊಂಡು ಬರ್ತಾರೆ, ಇನ್ಯಾರ್ದೋ ಮೇಲೆ ಹಲ್ಲೆ ಮಾಡ್ತಾರೆ, ಏನೇ ಕಾರಣಗಳಿರಬಹುದು. ಆದರೆ ಕಾನೂನು ಸುವ್ಯವಸ್ಥೆ, ಪೊಲೀಸರ ಭಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಅಲ್ವಾ? ಸಹಜವಾಗಿ ಆತಂಕ ಸೃಷ್ಟಿ ಮಾಡುವಂತಹ ದೃಶ್ಯಗಳಿಗೆ ಅರಮನೆ ನಗರಿ ಸಾಕ್ಷಿಯಾಗಿದೆ. ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಜನ ಎಲ್ಲ ಓಡಾಡ್ತಿದ್ದಾರೆ, ಅಷ್ಟೊತ್ತಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ ನಡು ರಸ್ತೆಯಲ್ಲಿ ಅಂದ್ರೆ ಯಾರ ಭಯವೂ ಇಲ್ವಾ ಅನ್ನೋದು ಪ್ರಶ್ನೆ. ಕಾನೂನು ಇರೋದು ಯಾಕೆ? ಪೊಲೀಸ್ ಠಾಣೆಗಳಿರೋದು ಯಾಕೆ? ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಅಲ್ವಾ? ಹೌದು ರಮ್ಯಾ, ತಡರಾತ್ರಿ ಸುಮಾರು 9:20 ಅಗ್ರಹಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಡೀ ಮೈಸೂರನ್ನ ಬೆಚ್ಚಿ ಬೀಳ್ತಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ರಾಪ್ತ ಯುವತಿಯ ಪ್ರೇಮ ಪ್ರಕರಣವೇ ಈ ಒಂದು ಗಲಾಟೆಗೆ ಕಾರಣ ಅಂತೇಳಿ ಹೇಳಲಾಗ್ತಾ ಇದೆ. ಏನು ರಾಜಣ್ಣ, ಕುಮುದಾ, ವಿಶಾಲಾಕ್ಷಿ ಎನ್ನುವರ ಮೇಲೆ ಮಾರಣಾಂತಿಕವಾಗಿ ಮಚ್ಚು ಮತ್ತೆ ಹರಿತವಾದ ಆಯುಧಗಳಿಂದ ಹಲ್ಲೆಯನ್ನ ಮಾಡಿರುವಂತದ್ದು. ಬಹಳ ಮುಖ್ಯವಾಗಿ ಇಲ್ಲಿ ರಾಮು, ಸೌಮ್ಯ, ಅಪ್ಪಯ್ಯ, ಪ್ರಸಾದ್ ಎಂಬುವರಿಂದ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಏನು ರಾಜಣ್ಣ ಏನಿದಾನೆ, ಈತನಿಗೆ ಮದುವೆಯಾಗಿ 2 ಮಕ್ಕಳಿದ್ರು ಕೂಡ ಅಪ್ರಾಪ್ತ ಯುವತಿ ಈತನ ಪ್ರೇಮ ಪಾಶಕ್ಕೆ ಸಿಲುಕಿದ್ಲು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿತ್ತು. ದೂರಿನ ಹಿನ್ನೆಲೆಯಲ್ಲಿ 2 ಕುಟುಂಬಗಳು ರಾಜಿ ಪಂಚಾಯಿತಿಗೆ ಬಂದಂತ ಸಂದರ್ಭದಲ್ಲಿ ರಾಜಿ ಪಂಚಾಯಿತಿ ವಿಫಲವಾದ ಪರಿಣಾಮ ಈ ರೀತಿಯ ಹಲ್ಲೆ ನಡೆದಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಏನು ಹಲ್ಲೆಯನ್ನ ನಡೆಸಿ ಎಸ್ಕೇಪ್ ಆಗಿರ್ತಕ್ಕಂಥ ಆರೋಪಿಗಳ ಪತ್ತೆಗಾಗಿ ಇದೀಗ ಮೈಸೂರಿನ KR ಠಾಣಾ ಪೊಲೀಸರು ಬಲೆ ಬೀಸಿದ್ದಾರೆ. ಗಾಯಾಳುಗಳಿಗೆ ಮೈಸೂರಿನ KR ಆಸ್ಪತ್ರೆಯ ಚಿಕಿತ್ಸೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗಿದೆ.
ಈ ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೀಗಾಗಿ ಹಲ್ಲೆಯನ್ನ ಮಾಡಿದಂತಹ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹಾಡ ಹಗಲೇ ಅಂದ್ರೆ ರಾತ್ರೋರಾತ್ರಿ ಜನನಿಬಿಡ ಪ್ರದೇಶದಲ್ಲಿ ನಡೆದಂತ ಈ ಒಂದು ಡೆಡ್ಲಿ ಅಟ್ಯಾಕ್ ನಿಂದ ಮೈಸೂರಿನಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗುತ್ತೆ. ಜನನಿಬಿಡ ಪ್ರದೇಶದಲ್ಲಿ ಜನರು ಓಡಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಅಟ್ಯಾಕ್ ನಿಜಕ್ಕೂ ಮೈಸೂರನ್ನ ಬೆಚ್ಚಿ ಬೀಳಿಸಿದೆ. ಹೀಗಾಗಿ ಹಲ್ಲೆ ಮಾಡಿರ್ತಕ್ಕಂತ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಆದ್ರೆ ಈವರೆಗೂ ನಾಪತ್ತೆಯಾಗಿರ್ತಕ್ಕಂಥ ಆರೋಪಿಗಳ ಸುಳಿವು ಪತ್ತೆಯಾಗಿಲ್ಲ. ರಮ್ಯಾ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.